ವೀಕ್ಷಕ ಬಂಧುಗಳೇ, ಕಡಲ ತೀರದಿಂದ ನಿಮ್ಮನ್ನು ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಬೆಂಗಳೂರಿನತ್ತ ಕರೆದೊಯ್ಯುತ್ತಿದ್ದೇವೆ. ನಗರದ ಒತ್ತಡದ ಜೀವನ ಶೈಲಿಯ ನಡುವೆಯೂ ಧರ್ಮ ಪ್ರಭಾವನಾ ಕಾರ್ಯಕ್ರಮಗಳನ್ನು ಧರ್ಮಾತ್ಮರುಗಳೆಲ್ಲ ಸೇರಿ ಹಮ್ಮಿಕೊಳ್ಳುತ್ತಾ ಬಂದಿರುವ ಯಶಸ್ವಿ ಟ್ರಸ್ಟ್ ಆಗಿ ಹೊರಹೊಮ್ಮಿರುವ ಬೆಂಗಳೂರಿನ ಪುಟ್ಟೇನಹಳ್ಳಿಯ ಭಗವಾನ್ ಶ್ರೀ ಶೀತಲನಾಥ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ತನ್ನ 29ನೇ ವಾರ್ಷಿಕ ಪೂಜಾ ಮಹೋತ್ಸವವನ್ನು ದಿನಾಂಕ 28/7/2024 ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಮಹೋತ್ಸವದ ಪ್ರಯುಕ್ತ ಅಗ್ರೋದಕ ಉತ್ಸವ, ಜಿನಗುಣ ಸಂಪತ್ತಿ ಆರಾಧನೆ ಸಹಿತ ಭಗವಾನ್ ಶ್ರೀ ಶೀತಲನಾಥರಿಗೆ ಪಂಚಾಮೃತ ಅಭಿಷೇಕವನ್ನು ವೈಭವವಾಗಿ ನಡೆಸಲಾಯಿತು. ಮಾನವಿ ಮಹಿಳಾ ಸಮಾಜ ಇವರ ಸಹಯೋಗದಲ್ಲಿ ನಡೆದ ಮಹೋತ್ಸವದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಎಲ್ಲ ಟ್ರಸ್ಟಿಗಳು, ಅಪಾರ ಸಂಖ್ಯೆಯಲ್ಲಿ ಧರ್ಮಬಂಧುಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಕಂಡಿತು. ನೀವು ನೋಡುತ್ತಿದ್ದೀರಿ ಮಹೋತ್ಸವದ ಸಂಕ್ಷಿಪ್ತ ದೃಶ್ಯಾವಳಿಗಳನ್ನು. ಕರ ಮುಗಿದೆರಗುವೆನಯ್ಯ, ಕರಗಳ ನೀಡಿ ಪೊರೆಯಯ್ಯ. ಕರ ಮುಗಿದೆರಗುವೆನಯ್ಯ, ಕರಗಳ ನೀಡಿ ಪೊರೆಯಯ್ಯ. ಕರುಣಾ ಸಾಗರ ನೀನಯ್ಯ, ಕನಿಕರಿಸನ್ನನು ನೀ ಪೊರೆಯಯ್ಯ. ಕರುಣಾ ಸಾಗರ ನೀನಯ್ಯ, ಕನಿಕರಿಸನ್ನನು ನೀ ಪೊರೆಯಯ್ಯ. ಕರ ಮುಗಿದೆರಗುವೆನಯ್ಯ, ಕರಗಳ ನೀಡಿ ಪೊರೆಯಯ್ಯ. ಕರ ಮುಗಿದೆರಗುವೆನಯ್ಯ, ಕರಗಳ ನೀಡಿ ಪೊರೆಯಯ್ಯ. ಕೊಡುವವನಲ್ಲ, ಪಡೆವವನಲ್ಲ. ಕೊಡುವವನಲ್ಲ, ಪಡೆವವನಲ್ಲ. ನಿಜ ಶುದ್ಧಾತ್ಮ ನೀನಯ್ಯ. ಧವಳ ವರ್ಣದಿ ಶೋಭಿಸುತ್ತಿರುವ ಅರಹಂತ ದೇವ ಪರಮಾತ್ಮ. ಧವಳ ವರ್ಣದಿ ಶೋಭಿಸುತ್ತಿರುವ ಅರಹಂತ ದೇವ ಪರಮಾತ್ಮ. ಎನ್ನಲಿ ನೆಲೆಸಿ ಶ್ರುತ ಮನವನು ಹರಿಸಿ. ಎನ್ನಲಿ ನೆಲೆಸಿ ಶ್ರುತ ಮನವನು ಹರಿಸಿ. ಕರ್ಮವ ಕಳಚಲು ಸಹಕರಿಸು. ತುಂಬಲಿ ಎನ್ನಯ ಕಣ್ಣುಗಳಲ್ಲಿ, ತುಂಬಲಿ ಎನ್ನಯ ಕಣ್ಣುಗಳಲ್ಲಿ ನಿನ್ನಯ ಬಿಂಬ ಪ್ರತಿಫಲಿಸಿ. ಭವಗಳು ಕಳೆದವು ಅಗಣಿತವು, ಎಣಿಕೆಗೆ ಬಾರದೆ ಲೆಕ್ಕದಲ್ಲಿ. ಭವಗಳು ಕಳೆದವು ಅಗಣಿತವು, ಎಣಿಕೆಗೆ ಬಾರದೆ ಲೆಕ್ಕದಲ್ಲಿ. ಒಮ್ಮೆಯು ಹೊಳೆಯದೆ ಭವಗಳು ಉರುಳಿತು, ಒಮ್ಮೆಯು ಹೊಳೆಯದೆ ಭವಗಳು ಉರುಳಿತು. ಸಾಗರದಲೆಗಳ ತೆರದಲ್ಲಿ ತೆರದಲ್ಲಿ. ಸಾಕಯ್ಯ ಇನ್ನು ಈ ಭವ ಸಾಗರ, ಸಾಕಯ್ಯ ಇನ್ನು ಈ ಭವ ಸಾಗರ. ಕರುಣಾಕರನೇ ಜಿನದೇವ, ಕರುಣಾಕರನೇ ಜಿನದೇವ. ಈ ಭವ ಸಾಗರ ದಾಟಿಸಲು ಕರಗಳ ಎನಗೆ ನೀಡಯ್ಯ, ನೀಡಯ್ಯ. ಕರಗಳ ಎನಗೆ ನೀಡಯ್ಯ, ನೀಡಯ್ಯ, ಎನಗೆ ನೀಡಯ್ಯ.
ಕರ್ಮದ ಕೋಟಲೆ ಬಲೆಯನು ಹೆಣೆದು ಎನ್ನನು ಸುತ್ತಿ ಸುಡುತ್ತಿಹುದು. ಕರ್ಮದ ಕೋಟಲೆ ಬಲೆಯನು ಹೆಣೆದು ಎನ್ನನು ಸುತ್ತಿ ಸುಡುತ್ತಿಹುದು. ಈ ಸುಡು ತಾಪಕ್ಕೆ ಪನ್ನೀರ ಸಿಂಚನ ನಿನ್ನಯ ನಾಮ ಸಂಕೀರ್ತನೆಯು, ನಿನ್ನಯ ನಾಮ ಸಂಕೀರ್ತನೆಯು. ಕರ್ಮದ ಕತ್ತರಿಯಲಿ ಸಿಲುಕಿರುವೆ, ಕರ್ಮದ ಕತ್ತರಿಯಲಿ ಸಿಲುಕಿರುವೆ. ಅಡಕೆಯ ರೀತಿ ನಾನಯ್ಯ, ಅಡಕೆಯ ರೀತಿ ನಾನಯ್ಯ. ಕತ್ತರಿಸರಿಸಿ ಎನ್ನನು ಬಿಡಿಸಿ, ಕತ್ತರಿಸರಿಸಿ ಎನ್ನನು ಬಿಡಿಸಿ. ಅಭಯ ಹಸ್ತದಿ ಪೊರೆಯಯ್ಯ, ಪೊರೆಯಯ್ಯ, ಪೊರೆಯಯ್ಯ. ಪಂಚಭೂತಗಳಿಂದ ಪಡೆದ ಈ ದೇಹವನು ಪಂಚಪರಮೇಷ್ಠಿಗಳ ಶರಣಾಗಿಸು. ಪಂಚಭೂತಗಳಿಂದ ಪಡೆದ ಈ ದೇಹವನು ಪಂಚಪರಮೇಷ್ಠಿಗಳ ಶರಣಾಗಿಸು. ಅರ್ಹತೆಯ ಹಂತವ ಪಡೆದ ಅರ್ಹಂತನಿಗೆ, ಅರ್ಹತೆಯ ಹಂತವ ಪಡೆದ ಅರ್ಹಂತನಿಗೆ ಧರ್ಮ ಭಾವದಲ್ಲಿ ಅತಿ ಶರಣಾಗುನಿ. ಧರ್ಮ ಭಾವದಲ್ಲಿ ಅತಿ ಶರಣಾಗುನಿ. ಪಂಚಭೂತಗಳಿಂದ ಪಡೆದ ಈ ದೇಹವನು ಪಂಚಪರಮೇಷ್ಠಿಗಳ ಶರಣಾಗಿಸು. ಸಿದ್ಧ ಜನರಿವರಡಿಗೆ ಮಣಿದು ಕೈ ಮುಗಿದು ನೀ, ಸಿದ್ಧ ಜನರಿವರಡಿಗೆ ಮಣಿದು ಕೈ ಮುಗಿದು ನೀ. ಸಿದ್ಧನಾಗಿರು ಅವರ ಸೇವೆಗೆಂದು, ಸಿದ್ಧನಾಗಿರು ಅವರ ಸೇವೆಗೆಂದು. ಆಚಾರ್ಯರಾಹುದವರು ಆಚಾರ್ಯ ಶ್ರೇಷ್ಠರಿಗೆ, ಆಚಾರ್ಯರಾಹುದವರು ಆಚಾರ್ಯ ಶ್ರೇಷ್ಠರಿಗೆ ಅಭಿನಂದಿ ಸಂಜಲಿ ಕರಣನಾಗೋ, ಅಭಿನಂದಿ ಸಂಜಲಿ ಕರಣನಾಗೋ. ಪಂಚಭೂತಗಳಿಂದ ಪಡೆದ ಈ ದೇಹವನು ಪಂಚಪರಮೇಷ್ಠಿಗಳ ಶರಣಾಗಿಸು. ಗುರುವೆ ದಾರಿಯು ನಿನಗೆ ಗುರು ಮಾರ್ಗ ಹಿತಬಹುದು. ಗುರುವೆ ದಾರಿಯು ನಿನಗೆ ಗುರು ಮಾರ್ಗ ಹಿತಬಹುದು. ಗುರುವಿಗ ಭಾರಿಯಾಗಧಿವಾಸಿಸೋ, ಗುರುವಿಗ ಭಾರಿಯಾಗಧಿವಾಸಿಸೋ. ಸಾಧು ಸಜ್ಜನ ಮುನಿಗಳಡಿದವರೆಗಳನ್ನು, ಸಾಧು ಸಜ್ಜನ ಮುನಿಗಳಡಿದವರೆಗಳನ್ನು ನಿತ್ಯ ಸೇವಿಸಿ ಅಕ್ಷೋಭನಾಗೋ, ನಿತ್ಯ ಸೇವಿಸಿ ಅಕ್ಷೋಭನಾಗೋ. ಪಂಚಭೂತಗಳಿಂದ ಪಡೆದ ಈ ದೇಹವನು ಪಂಚಪರಮೇಷ್ಠಿಗಳ ಶರಣಾಗಿ
ಪಂಚ ಪರಮೇಷ್ಠಿಗಳ ಶರಣಾಗಿಸು. ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ JP ನಗರ ಜೈನ್ ಮಿಲನ್ ಸದಸ್ಯರೆಲ್ಲರೂ ಸೇರಿ ದೇವಸ್ಥಾನ ಮಾಡಬೇಕು, ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ದೂರದ ಚಿಕ್ಕಪೇಟೆ ಅಥವಾ ಬೇರೆ ದೂರದ ಕಡೆಗೆ ಹೋಗಬೇಕು ಅನ್ನುವಂಥದ್ದು ಪ್ರಸಂಗ ಇದ್ದಾಗ ಹಿಂದೆ ಇಲ್ಲೆಲ್ಲ ಹಿರಿಯರು ಯಾರೆಲ್ಲ ಇದ್ದರು ಅವರೆಲ್ಲ ಸೇರಿ ನಮ್ಮ ಚಿಕ್ಕಪೇಟೆಯ ಪುರೋಹಿತರಾಗಿದ್ದಂಥ ನೇಮಿಚಂದ್ರಯ್ಯನವರ ಒಂದು ಭಾವನೆಯನ್ನು ಸ್ವೀಕಾರ ಮಾಡಿ ಇಲ್ಲಿ ಈ ಜಿನಾಲಯವನ್ನು ಕಟ್ಟಿಸಿದ್ರು. 1994ರಲ್ಲಿ ಆರಂಭವಾಗಿ 95ರಲ್ಲಿ ಅಂದರೆ ಒಂದು ವರ್ಷದೊಳಗೆ ಅವರಿಗೆ ಇಂದಿನ ಸ್ವಾಮೀಜಿಗಳು ಅಥವಾ ಅವರು ಪುರೋಹಿತರು ಇಬ್ಬರು ಕಂಡೀಷನ್ ಹಾಕಿದ್ರು, ಒಂದು ವರ್ಷದಲ್ಲಿ ದೇವಸ್ಥಾನ ಕಟ್ಟೋದಾದರೆ ಜಾಗ ಕೊಡ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಅವರು ಒಂದು ವರ್ಷದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ಪಂಚಕಲ್ಯಾಣ ಮಾಡಿಸಿ ಇಲ್ಲಿಗೆ 95ನೇ ಇಸ್ವಿಗೆ 30 ವರ್ಷ ಈ ದೇವಸ್ಥಾನಕ್ಕೆ ಆಗ್ತಾಯಿದೆ. ಎಲ್ಲ ಹಿರಿಯರ ಭಾವನೆ ಮತ್ತು ಅವರ ಒಂದು ದಾನದ ದೂರದೃಷ್ಟಿಯ ಉಪಯೋಗದಿಂದಾಗಿ ಇವತ್ತು ಇಷ್ಟು ಸಮಾಜ ಇಲ್ಲಿ ಸೇರುವ ಹಾಗೆ ಆಗಿದೆ. ಬಹಳ ವಿಸ್ತಾರವಾಗಿ ನಮ್ಮ ಸಮಾಜ ಇಲ್ಲಿ JP ನಗರ ಸುತ್ತಮುತ್ತ ಇರುವಂಥದ್ದು. ಬೇರೆ ಕಡೆ ಇರುವಂಥ ಜನರು ಸಹ ಇಲ್ಲಿಗೆ ಬರಲಿಕ್ಕೆ ಅನುಕೂಲ ಇರೋದರಿಂದ ಅವರೂ ಸಹ ಇಲ್ಲಿ ದೇವಸ್ಥಾನಕ್ಕೆ ಬರುವಂಥದ್ದು ಪರಿಪಾಠ ಇದೆ. ಕಳೆದ 10 ವರ್ಷಗಳ ಹಿಂದೆ ಮಾನಸ್ತಂಭದ ಪ್ರತಿಷ್ಠಾಪನೆ ಆದ ಮೇಲೆ ಮತ್ತೆ ಈ ಮೇಲ್ಭಾಗದಲ್ಲಿ ಇಲ್ಲಿ ಬರುವಂಥ ಜನರು ಜಾಸ್ತಿ ಆಗಿದ್ದಾರೆ. ಮತ್ತು ನೋಂಪಿ ಉದ್ಯಾಪನೆ ಇತ್ಯಾದಿ ಏನೇ ಮಾಡಬೇಕು ಅಂದರೂ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಮೇಲೆ ಮತ್ತೆ ಒಂದು ಜಿನಾಲಯವನ್ನು ಮಾಡಿಸಿ ವಿಸ್ತಾರವಾದಂಥ ಜಾಗವನ್ನು ಅಲ್ಲಿ ಬಿಟ್ಟು ಇವತ್ತು ಬೆಳಗ್ಗೆ ಆರಾಧನೆಯನ್ನು ಸಹ ಅಲ್ಲೇ ಮಾಡಲಾಯಿತು. ಹೀಗೆ ಅನಂತ ಚತುರ್ದಶಿ ಪೂಜೆಗಳು ಇತ್ಯಾದಿಗಳನ್ನೆಲ್ಲ ತಾವುಗಳು ಅಲ್ಲಿ ಚೆನ್ನಾಗಿ ಮಾಡ್ತಾ ಬಂದಿದ್ದೀರಾ. ಅದು ಸುಮಾರು 8 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಹೀಗೆ ಧರ್ಮದ ಒಂದು ಹೆಸರಿನಲ್ಲಿ ನಾವು ಮಾಡುವಂಥ ಯಾವ ಚಿಕ್ಕ ಪ್ರಮಾಣದ ಒಂದು ದಾನ ಇರುತ್ತೆ ಅದರದ ಒಂದು ಫಲ ಬಹಳ ವಿಸ್ತಾರವಾಗಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇಲ್ಲಿ ಆಗಿರುವಂಥ ಒಂದು ಪ್ರಗತಿ ಸಾಧ್ಯವಾಗಿದೆ. ಕೊಡುವಂಥ ಒಂದು ದಾನ ಸಾಮಾನ್ಯ ಒಂದು ಆಲದ ಮರದ ಬೀಜದ ಸಮಾನವಾಗಿದ್ದರೂ ಸಹ ನಾಳೆ ಆ ಕೊಟ್ಟಂಥ ದಾನ ಶ್ರದ್ಧಾಪೂರ್ವಕವಾಗಿದ್ದರೆ ಹೇಗೆ ಆಲದ ಮರ ವಿಶಾಲವಾಗಿ ಬೆಳೆಯುತ್ತೋ, ನೂರಾರು ಜೀವಿಗಳಿಗೆ ಅದರಲ್ಲಿ ಆಶ್ರಯ ಸಿಗುತ್ತೋ, ನೂರಾರು ವರ್ಷಗಳವರೆಗೆ ಗಾಳಿ ತಂಗಲಿಕ್ಕೆ ನೆರಳು ಈ ರೀತಿಯಾಗಿ ಉತ್ತಮವಾದಂಥ ಒಂದು ಉಪಕಾರವನ್ನು ಮರ ಹೇಗೆ ಆ ಸಣ್ಣ ಬೀಜದಿಂದ ಸ್ವೀಕಾರ ಮಾಡಿ ಇಡೀ ಭೂಮಿಗೆ ತಂಪನ್ನು ಕೊಡುತ್ತೋ ಹಾಗೆ ಯಾರು ದಾನವನ್ನು ಯಾವುದೇ ರೀತಿಯ ವಿಕಲ್ಪ ಇಲ್ಲದೆ ಆ ಒಂದು ದಾನವನ್ನು ಮಾಡಿರ್ತಾರೆ ಆ ದಾನದ ಫಲ ವಿಸ್ತಾರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಶೀತಲನಾಥ ತೀರ್ಥಂಕರರ ಈ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ದಾನದ ತೀರ್ಥ ಪ್ರವರ್ತನೆ ನಿರಂತರವಾಗಿ ನಡೀತಾ ಬಂದಿದೆ. ಅನೇಕ ಮುನಿಗಳು ತ್ಯಾಗಿಗಳು ಎಲ್ಲರೂ ಸಹ ಇಲ್ಲಿ ಬಂದು ಈ ಒಂದು ಜಾಗವನ್ನು ನೋಡಿದ ಮೇಲೆ ಭಾಳ ಪ್ರಸನ್ನಚಿತ್ತರಾಗಿದ್ದುಕೊಂಡು ಇದ್ದು ವಾಸ್ತವ್ಯ ಮಾಡಿ ಹೋಗಿರ್ತಾರೆ. ಅವರೆಲ್ಲರ ಒಂದು ಈ ದೇವಸ್ಥಾನದ ಮೇಲೆ ಇಟ್ಟಿರುವಂಥ ಒಂದು ಒಳ್ಳೆಯ ಅಭಿಮಾನ ಮತ್ತು ಎಲ್ಲ ಶ್ರಾವಕ ಬಂಧುಗಳು ಸಹ ಇಲ್ಲಿಗೆ ನಿಸ್ಸಂಕೋಚವಾಗಿ ಬಂದು ಪೂಜೆ ಪುನಸ್ಕಾರಗಳ ಮಾಡಲಿಕ್ಕೆ ಅನುಕೂಲ ಇದೆ ಅನ್ನುವಂಥದ್ದು ಇರೋದರಿಂದ ಈ ಒಂದು ಕ್ಷೇತ್ರ ಒಂದು ರೀತಿಯಲ್ಲಿ ಪ್ರಗತಿ ಆಗ್ತಾಯಿದೆ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.